ನಮಸ್ಕಾರ ವೀಕ್ಷಕರೇ. ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಘಟಕವು ಇತ್ತೀಚೆಗೆ 53ನೇ ಬ್ಯಾಂಕ್ ರಾಷ್ಟ್ರೀಕರಣ ದಿನಾಚರಣೆಯ ಪ್ರಯುಕ್ತ ವೆಬಿನಾರನ್ನು ಆಯೋಜಿಸಿತ್ತು. ಈ ವೆಬಿನಾರ್ನಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಭಾಗವಹಿಸಿ ಮಾತನಾಡಿದರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಇವತ್ತಿನ ಬೆಳವಣಿಗೆಗಳನ್ನು ನಾವು ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ನೆಲೆಗಟ್ಟಿನಲ್ಲಿ ನಾನು ನಿಂತು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆತ್ಮೀಯರೇ, ಜಗತ್ತಿನ ಎಲ್ಲ ಸ್ವತಂತ್ರ ದೇಶಗಳು ಗಣರಾಜ್ಯಗಳಲ್ಲ, ಆದರೆ ಎಲ್ಲ ಗಣರಾಜ್ಯಗಳು ಸ್ವತಂತ್ರ ದೇಶಗಳು. ಹಾಗಿದ್ರೆ ಒಂದು ಸ್ವತಂತ್ರವಾದಂತಹ ದೇಶ ಗಣರಾಜ್ಯ ಯಾವಾಗ ಆಗುತ್ತೆ? ಒಂದು ಸ್ವತಂತ್ರವಾದಂತಹ ದೇಶ ಲಿಖಿತ ಸಂವಿಧಾನವನ್ನು ಒಪ್ಪಿ ಜಾರಿಗೊಳಿಸೋದರ ಮುಖಾಂತರ ಗಣರಾಜ್ಯ ಆಗುತ್ತೆ. ಭಾರತ ದೇಶ 1947ರಲ್ಲಿ ಸ್ವತಂತ್ರ ಆಯಿತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಜಾರಿಗೆ ತರೋದ್ರ ಮುಖಾಂತರ ಭಾರತ ದೇಶ ಗಣರಾಜ್ಯ ಆಯಿತು. ಹಾಗಾಗಿ ಭಾರತ ದೇಶ ಒಂದು ಸ್ವತಂತ್ರವಾದ ದೇಶವೂ ಹೌದು ಮತ್ತು ಒಂದು ಗಣರಾಜ್ಯವೂ ಹೌದು. ಭಾರತದ ಸಂವಿಧಾನದಲ್ಲಿ ಯಾವುದೇ ಅನುಚ್ಛೇದದಲ್ಲಿ ಅದರ ಮೂಲ ತತ್ವಗಳು ಯಾವುವು ಅಂತ ತಿಳಿಪಡಿಸಿಲ್ಲ. ನೋ ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ವಾಟ್ ಆರ್ ಇಟ್ಸ್ ಬೇಸಿಕ್ ಫೀಚರ್ಸ್. ಆದರೆ 1973ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತಕ್ಕಂಥ ಪ್ರಕರಣದಲ್ಲಿ ಆ ತೀರ್ಪಿನಲ್ಲಿ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ನವರು ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಸಿದ್ಧಾಂತನ ಪ್ರತಿಪಾದಿಸಿದರು. ಆ ತೀರ್ಪಿನಲ್ಲಿ ಕೆಲವು ಬೇಸಿಕ್ ಫೀಚರ್ಸ್ ಅನ್ನ ಸ್ಪಷ್ಟೀಕರಿಸಿದ್ರು. ಆ ನಂತರ ಅನೇಕ ತೀರ್ಪುಗಳಲ್ಲಿ ಆ ಪಟ್ಟಿಯನ್ನ ಬೆಳೆಸ್ತಾ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ದೇಶದ ಸಂವಿಧಾನದ ಮೂಲ ತತ್ವಗಳು ಅಂದ್ರೆ ಸಾವರಿನಿಟಿ ಆಫ್ ದಿ ನೇಷನ್, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಡೆಮಾಕ್ರಸಿ, ಸೆಕ್ಯುಲರಿಸಂ, ಸೋಷಿಯಲ್ ಜಸ್ಟಿಸ್, ಫೆಡರಲ್ ಸಿಸ್ಟಮ್, ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್, ವೆಲ್ಫೇರ್ ಸ್ಟೇಟ್, ಪ್ಲೂರಲ್ ಸೊಸೈಟಿ, ಈ ರೀತಿ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದ ಮೂಲ ತತ್ವಗಳು ಎಂದು ನ್ಯಾಯಾಂಗ, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯ ಘೋಷಣೆ ಮಾಡಿದೆ. ಹಾಗಾಗಿ ಇದರ ಪರಿಣಾಮವಾಗಿ ದೇಶದಲ್ಲಿ ಇವತ್ತು ಸಂವಿಧಾನ ಉಳಿದಿದೆ, ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತಿನ ಬೆಳವಣಿಗೆಗಳನ್ನ. ನಾನು ಎಲ್ಲ ಮೂಲ ತತ್ವಗಳ ಒಂದೊಂದನ್ನೂ ಎತ್ತಿ ನಿಮಗೆ ವಿಶದವಾಗಿ ಹೇಳೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡೋದು. ಸಾವರಿನಿಟಿ ಆಫ್ ದಿ ನೇಷನ್ ಅಂದ್ರೆ ಏನು? ದೇಶದ ಸಾರ್ವಭೌಮತ್ವ ಅಂದ್ರೆ ಏನು? ನನ್ನ ಅಭಿಪ್ರಾಯದಲ್ಲಿ ಆ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಕ್ಕಂಥ ಪ್ರಮುಖ ಸಂಸ್ಥೆಗಳು ಸ್ವತಂತ್ರವಾಗಿ ನಿರ್ಣಯ ತಗೊಳ್ತಕ್ಕಂಥ ಸಾಮರ್ಥ್ಯನ ಹೊಂದಿರಬೇಕು. ಯಾವ ಪ್ರಭಾವಕ್ಕೂ ಒಳಗಾಗಬಾರದು. ಅದರ ಜೊತೆಗೆ ಯಾವ ಒತ್ತಡಕ್ಕೂ ಮಣಿಯಬಾರದು, ಯಾರ ಮೇಲೂ ಅವಲಂಬನೆ ಆಗಬಾರದು ಮತ್ತು ಎಲ್ಲ ರೀತಿಯ ಗುಲಾಮತನದಿಂದ ದೂರ ಇರ್ತಕ್ಕಂಥದ್ದೇ ಸಾರ್ವಭೌಮತ್ವ. ಇದನ್ನು ನಾವು ಗಮನಿಸಬೇಕು. ನಾನು ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಕ್ಕಂಥ ಸಂಸ್ಥೆಗಳು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ತಕ್ಕಂಥ ಸಾಮರ್ಥ್ಯನ ಹೊಂದಿರಬೇಕು. ಯಾವ ಪ್ರಭಾವಕ್ಕೂ, ಯಾವ ಇನ್ಫ್ಲೂಯೆನ್ಸ್ಗೂ ಒಳಗಾಗಬಾರದು, ಯಾರ ಮೇಲೂ ಡಿಪೆಂಡ್ ಆಗಬಾರದು ಯಾವುದೇ ಕಾರಣಕ್ಕೆ.
ಮತ್ತು ಎಲ್ಲ ರೀತಿಯ ಗುಲಾಮತನದಿಂದ, ಸ್ಲೇವರಿಯಿಂದ ದೂರ ಉಳಿತಕ್ಕಂತ ಒಂದು ಪ್ರಕ್ರಿಯೆಗೆ ನಾವು ಸಾರ್ವಭೌಮತ್ವ ಅಥವಾ ಸಾವರಿಂಟಿ ಆಫ್ ದಿ ನೇಷನ್ ಅಂತ ಕರಿತೀವಿ. ಆದ್ರೆ ಇವತ್ತು ಅಂತ ಪರಿಸ್ಥಿತಿ ದೇಶದಲ್ಲಿ ಇದೆಯಾ ಅಂತಂತಂದ್ರೆ ನನ್ನ ಅಭಿಪ್ರಾಯದಲ್ಲಿ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ಜಾಗತೀಕರಣದ ಪ್ರಭಾವ, 2 ಟ್ರಾನ್ಸ್ ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪನಿಗಳ ಪ್ರಭಾವ, 3ನೇದು ದೇಶಿ ಬಂಡವಾಳಗಾರರ ಪ್ರಭಾವ. ಈ ಕಂಪನಿಗಳು, ಈ ಬಂಡವಾಳಗಾರರು ಇವತ್ತು ಕೇವಲ ಇಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ, ನಮ್ಮ ಸರ್ಕಾರ ನೀತಿಗಳನ್ನ ನಿಯಂತ್ರಿಸ್ತಾ ಇವೆ. ನಮ್ಮ ಶಾಸಕಾಂಗ ರೂಪಿಸ್ತಕ್ಕಂಥ ಕಾನೂನುಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ, ನಮ್ಮ ನ್ಯಾಯಾಂಗದ ತೀರ್ಪುಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತಕ್ಕಂಥ ಸತ್ಯನ ನಾವು ಮರೆಯೋಂಗಿಲ್ಲ. ಇದೆಲ್ಲ ಆಗ್ತಾ ಇರೋದಕ್ಕೆ ಬಹುಮುಖ್ಯ ಕಾರಣ ಅಂತಂದ್ರೆ ಇವತ್ತು ಚುನಾವಣೆಗಳಲ್ಲಿ ಬಂಡವಾಳನ ಹೂಡ್ತಕ್ಕಂಥ, ಹಣ ಇಲ್ಲದೆ ಚುನಾವಣೆನೇ ಇಲ್ಲ. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ಇವತ್ತು ಬಂಡವಾಳ ಬಹಳ ದೊಡ್ಡವಾಗಿ ಪರಿಣಾಮ ಬೀಳ್ತಾ ಇದೆ. ಬೇರೆ ಇಲ್ಲ ಅಂತಲ್ಲ, ಜಾತಿಯು ಪರಿಣಾಮ ಬೀಳ್ತಾ ಇದೆ, ಅಪರಾಧೀಕರಣ ಪರಿಣಾಮ ಬೀಳ್ತಾ ಇದೆ. ಆದ್ರೆ ಬಂಡವಾಳ ಬಹಳ ಪ್ರಮುಖವಾಗಿ ಪರಿಣಾಮ ಬೀಳ್ತಾ ಇದೆ. ಈ ಬಂಡವಾಳದ ಹಿಂದೆ ಈ ಟ್ರಾನ್ಸ್ ನ್ಯಾಷನಲ್ ಕಂಪನೀಸ್ ಇವೆ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಇವೆ, ದೇಶಿ ಬಂಡವಾಳಗಾರರಿದ್ದಾರೆ ಅಂತಕ್ಕಂಥದ್ದು ನಾವು ಮರಿಬಾರದು. ಅದರ ಪರಿಣಾಮವಾಗಿಯೇ ಸ್ವತಂತ್ರವಾದಂತ ಶಾಸಕಾಂಗ ನಮ್ಮಲ್ಲಿಲ್ಲ, ಸ್ವತಂತ್ರವಾದ ಕಾರ್ಯಾಂಗ ಮತ್ತು ನ್ಯಾಯಾಂಗ ನಮ್ಮಲ್ಲಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡೇ ನಾವು ಇವತ್ತು ಬೆಳವಣಿಗೆ. ಕೃಷಿ ಕಾಯ್ದೆಗಳು ಯಾಕೆ ಬಂದವು? ಇಡೀ ಕೃಷಿ ಕ್ಷೇತ್ರನ ಕಾರ್ಪೊರೇಟ್ ಕಂಪನಿಗಳಿಗೆ ಕೈ ಹಸ್ತಾಂತರ ಮಾಡೋದಕ್ಕೆ ಬಂದಿರತಕ್ಕಂಥ ಕಾಯ್ದೆಗಳು. ಲೇಬರ್ ಕೋಡ್ಸ್ ಯಾಕೆ ಬಂತು? ಬಹಳ ದೊಡ್ಡದಾದಂತಹ ನಿರುದ್ಯೋಗ ಇರ್ತಕ್ಕಂಥ ಈ ದೇಶದಲ್ಲಿ ಕಾರ್ಮಿಕರ ಇನ್ನ ಕಷ್ಟದ ದಿನಗಳನ್ನು ಎದುರಿಸ್ತಕ್ಕಂಥ ಇರ್ತಕ್ಕಂಥ ಹಕ್ಕುಗಳನ್ನು ಕಳ್ಕೊಳ್ತಕ್ಕಂಥ ಒಂದು ಕಾಯ್ದೆಗಳು ಇವತ್ತು ನಮ್ಮ ಮುಂದೆ ಜಾರಿಯಲ್ಲಿವೆ. ಅದರ ಮುಂದುವರೆದ ಭಾಗವಾನೇ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಈ ಎಲ್ಲ ಕಾನೂನುಗಳು ಬಂಡವಾಳಗಾರರ ಹಿತವನ್ನು ಕಾಪಾಡ್ತಕ್ಕಂಥ, ಕಾರ್ಪೊರೇಟ್ ಹಿತಾನ್ನ ಕಾಪಾಡ್ತಕ್ಕಂಥ, ಟ್ರಾನ್ಸ್ ನ್ಯಾಷನಲ್ ಮಲ್ಟಿ ನ್ಯಾಷನಲ್ ಹಿತಾನ್ನ ಕಾಪಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಇದನ್ನ ನಾವು ಸಾರ್ವಭೌಮತ್ವ ದೇಶ ಅಂತ ಕರೆಯೋಕ್ಕಾಗತ್ತ. ಹಾಗಾಗಿ ಇಡೀ ದೇಶದ ಜನ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಿಜವಾದಂತಹ ಸಾವರಿಂಟಿ ಆಫ್ ನೇಷನ್ ನಮ್ಗೆ ಬೇಕಾ ಬೇಡವಾ? ಬೇಕು ಅಂತ ಅನ್ನೋದಾದ್ರೆ ಈ ಪ್ರಕ್ರಿಯೆಗಳ ಪರ ನಿಲ್ಲಬೇಕಾ ಅಥವಾ ನಾವು ವಿರೋಧ ಮಾಡಬೇಕಾ ಅಥವಾ ಮೌನವಾಗಿರ್ಬೇಕಾ ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡಿ. 2ನೇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ದೇಶದಲ್ಲಿ ಪ್ರೈವೇಟ್ ಸೆಕ್ಟಾರು ಇರಬೇಕಾಗತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪಬ್ಲಿಕ್ ಸೆಕ್ಟಾರು ಇರಬೇಕಾಗತ್ತೆ. ಪ್ರೈವೇಟ್ ಸೆಕ್ಟಾರ್, ಪಬ್ಲಿಕ್ ಸೆಕ್ಟಾರ್ ಇಂಡಿಯಾದ ಕಂಟೆಸ್ಟ್ ನಲ್ಲಿ ಬರೋ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಿದ್ರೆ ಯಾವ ಕ್ಷೇತ್ರಗಳು ಪಬ್ಲಿಕ್ ಸೆಕ್ಟಾರ್ ನಲ್ಲಿ ಇರಬೇಕು? ಕೋರ್ ಏರಿಯಾಸ್ ಅಂತ ನಾವೇನ್ ಕರಿತೀವಿ, ಆ ಕೋರ್ ಏರಿಯಾಸ್ ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು, ಪಬ್ಲಿಕ್ ಸೆಕ್ಟಾರ್ ನಿಯಂತ್ರಣದಲ್ಲೇ ಇರಬೇಕು. ನಾನು ಎಲ್ಲ ಕೋರ್ ಸೆಕ್ಟಾರ್ ವಿವರಗಳಿಗೆ ನಿಮ್ಗೆ ಹೋಗೋದಿಲ್ಲ, ಒಂದು 4-5 ಉದಾಹರಣೆ ಕೊಡ್ತೀನಿ. ಡಿಫೆನ್ಸ್ ಯಾರ ಕೈಯಲ್ಲಿ ಇರಬೇಕು? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯಾರ ಕೈಯಲ್ಲಿ ಇರಬೇಕು? ಎನರ್ಜಿ ಯಾರ ಕೈಯಲ್ಲಿ ಇರಬೇಕು? ಫೈನಾನ್ಸ್, ಬ್ಯಾಂಕಿಂಗ್ ಯಾರ ಕೈಯಲ್ಲಿ ಇರಬೇಕು? ಅದೇ ರೀತಿ ಸ್ನೇಹಿತರೆ, ಕೃಷಿಗೆ ಬೇಕಾದಂತ ಬೀಜಗಳು ಸಹ ಒಂದು ಕೋರ್ ಸೆಕ್ಟಾರ್. ಯಾವುದೋ ಒಂದು ಮಲ್ಟಿ ನ್ಯಾಷನಲ್ ಕಂಪನಿ, ಟ್ರಾನ್ಸ್ ನ್ಯಾಷನಲ್ ಕಂಪನಿ ಭಾರತ ದೇಶದಲ್ಲಿ ಕೃಷಿ ಬೀಜಗಳನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ಮೊನಾಪಲಿಯನ್ನ ಬೆಳೆಸ್ಕೊಂಡ್ರಿ. ಈಗಾಗಲೇ ನಮ್ಮ ದೇಶಿ ಬೀಜಗಳನ್ನ, ಬ್ಯಾಂಕ್ ಅನ್ನ ನಾವೇನ್ ಹೇಳ್ತೀವಿ,
ಸೀಡ್ ಬ್ಯಾಂಕ್ ಅಂತ ಏನ್ ಕರಿತೀವಿ ಅದು ಧ್ವಂಸ ಆಗೋಗಿದೆ. ಇವತ್ತು ಮಲ್ಟಿನ್ಯಾಷನಲ್ ಕಂಪನೀಸ್ ನಿಯಂತ್ರಣ ಮಾಡ್ತಾ ಇವೆ. ನಾಳೆ ಮಲ್ಟಿನ್ಯಾಷನಲ್ ಕಂಪನೀಸು ನಮ್ಗೆ ಬೀಜ ಕೊಡೋದಿಲ್ಲ ಅಂತೇಳಿ ಒಂದು ತೀರ್ಮಾನ ತಗೊಂಡ್ರೆ ನಮ್ಮ ದೇಶದ ಸಾರ್ವಭೌಮತ್ವ ಏನಾಗುತ್ತೆ? ಹಾಗಾಗಿ ಡಿಫೆನ್ಸ್ ಸೆಕ್ಟಾರು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಎನರ್ಜಿ, ಬ್ಯಾಂಕಿಂಗ್ ಮತ್ತು ಸೀಡ್ ಬ್ಯಾಂಕ್ ಇಂಥ ಅನೇಕ ಕ್ಷೇತ್ರಗಳು ಇವತ್ತು ಸರ್ಕಾರದ ಸ್ವಾಮ್ಯದಲ್ಲಿ ಇರಬೇಕು. ಸರ್ಕಾರ ಸ್ವಾಮ್ಯದಲ್ಲಿ ಇಲ್ಲ ಅಂತಂದ್ರೆ ದೇಶದ ಭದ್ರತೆಗೆ ಧಕ್ಕೆ. ದೇಶದ ಭದ್ರತೆ ಮುಖ್ಯನಾ ಅಥವಾ ದೇಶ ದಿವಾಳಿ ಆಗೋದು ಮುಖ್ಯ? ಅಭದ್ರತೆ ಮುಖ್ಯ. ಈಗ ನೀವು ತೀರ್ಮಾನ ಮಾಡಿ. ಸಾರ್ವಜನಿಕ ವಲಯ ಒಂದು ದೇಶದ ಭದ್ರತೆಯ ಹಿತದೃಷ್ಟಿಯಿಂದ ಯಾವ ರೀತಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ದೇಶದ ಭದ್ರತೆಯ ಹಿತದೃಷ್ಟಿಯಿಂದ ಸಾರ್ವಜನಿಕ ವಲಯ ಅಗತ್ಯತೆ ಇದೆ ಅಂತಕ್ಕಂಥ ವಿಚಾರನ ನಾವು ಚರ್ಚೆ ಮಾಡಬೇಕಾಗಿದೆ. ನಾನಾಗ್ಲೇ ಹೇಳ್ದಂಗೆ ಭಾರತದ ಸಂವಿಧಾನದ ಮೂಲ ತತ್ವಗಳಲ್ಲಿ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳ ಪ್ರಕರಣದಲ್ಲಿ ಕಲ್ಯಾಣ ರಾಜ್ಯನ ಕಟ್ಟೋದು ದೇಶದ ಒಂದು ಸಂವಿಧಾನದ ಮೂಲ ಆಶಯ ಅಂತ ಹೇಳಿದೆ. ಬಿಲ್ಡಿಂಗ್ ಎ ವೆಲ್ಫೇರ್ ಸ್ಟೇಟ್ ಈಸ್ ಒನ್ ಆಫ್ ದಿ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಂಗಿದ್ರೆ ಈ ಬೇಸಿಕ್ ಫೀಚರ್ ವೆಲ್ಫೇರ್ ಸ್ಟೇಟ್ ಕಟ್ಟುವುದು ಅಂತಂದ್ರೆ ಏನು? ಕಲ್ಯಾಣ ರಾಜ್ಯ ಕಟ್ಟುವುದು ಅಂದ್ರೆ ಏನು? ಒಂದು ಕಲ್ಯಾಣ ರಾಜ್ಯ ಅಂತಂದ್ರೆ ದೇಶದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಜನಸಾಮಾನ್ಯರ ಮೂಲಭೂತ ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಆ ಸರ್ಕಾರಗಳಿದೆ. ಸಾಮಾನ್ಯ ಜನರ ಮೂಲಭೂತ ಅವಶ್ಯಕತೆ ಏನು? ನನ್ನ ಅನ್ನ, ನಾನು ಕುಡಿಯುವ ನೀರು, ನನ್ನ ಶಿಕ್ಷಣ, ನನ್ನ ಆರೋಗ್ಯ, ನನ್ನ ವಸತಿ, ನನ್ನ ಸಾರಿಗೆ ವ್ಯವಸ್ಥೆ, ನನ್ನ ಉದ್ಯೋಗ, ಇವುಗಳನ್ನ ಸರ್ಕಾರ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಕಲ್ಯಾಣ ರಾಜ್ಯ ಅಂತ ಕರೀತೀವಿ. ಈಗ ಪಾಳೆಗಾರಿಯ ವ್ಯವಸ್ಥೆಯಲ್ಲಿ ರಾಜ ಮಹಾರಾಜರು, ಸಾಮ್ರಾಟರು, ಆ ಸರ್ಕಾರಗಳಿಗೆ ಏನ್ ಜವಾಬ್ದಾರಿ ಇತ್ತು? ಸೈನ್ಯನ ಕಟ್ಟೋದು, ದೇಶದ ಗಡಿಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಸಾಧ್ಯ ಆದ್ರೆ ಆ ಗಡಿಯನ್ನ ನೆರೆಹೊರೆಯರ ಮೇಲೆ ಯುದ್ಧ ಮಾಡಿ ಆ ಗಡಿಯನ್ನ ವಿಸ್ತಾರ ಮಾಡೋದು. ಮೂರನೇದು, ದೇಶದಲ್ಲಿ ಆಂತರಿಕವಾಗಿ ಯಾವುದೇ ಗಲಭೆಗಳು, ದಂಗೆಗಳು, ಸಿವಿಲ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಅದನ್ನು ಸದೆಬಡಿದು. ಪ್ರಮುಖವಾಗಿ ಪಾಳೆಗಾರಿಯ ವ್ಯವಸ್ಥೆಯಲ್ಲಿ ಇವು ಸರ್ಕಾರದ ಕೆಲಸ. ಆದರೆ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ಸ್ ಕರ್ತವ್ಯ ಏನು? ಕಲ್ಯಾಣ ರಾಜ್ಯ ಕಟ್ಟೋದು. ಕಲ್ಯಾಣ ರಾಜ್ಯ ಅಂದ್ರೆ ಜನಸಾಮಾನ್ಯರ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಕಲ್ಯಾಣ ರಾಜ್ಯ ಅಂತ ಕರಿತೀವಿ. ಆದ್ರೆ ಇವತ್ತು ಯಾವ ದಿಕ್ಕಿನಲ್ಲಿ ನೋಡ್ತಾ ಇದ್ದೀವಿ ನಾವು? ವಾಟರ್ ಈಸ್ ಪ್ರೈವೇಟೈಸ್ಡ್, ಎಜುಕೇಶನ್ ಈಸ್ ಪ್ರೈವೇಟೈಸ್ಡ್, ಹೆಲ್ತ್ ಈಸ್ ಪ್ರೈವೇಟೈಸ್ಡ್, ಹೌಸಿಂಗ್ ಈಸ್ ಪ್ರೈವೇಟೈಸ್ಡ್, ಟ್ರಾನ್ಸ್ಪೋರ್ಟ್ ಈಸ್ ಪ್ರೈವೇಟೈಸ್ಡ್. ನಾವು ವೆಹಿಕಲ್ ಟ್ಯಾಕ್ಸ್ ಕಟ್ತೀವಿ. ನೀವು ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಸುಮಾರು 1000 ರೂಪಾಯಿ ಟೋಲ್ ಕಟ್ಟಬೇಕು. ಬೆಂಗಳೂರಿನಲ್ಲಿ ವರ್ಲ್ಡ್ ಕ್ಲಾಸ್ ಹಾಸ್ಪಿಟಲ್ಸ್ ಇದೆ. ಆದ್ರೆ ನಮ್ಮಂತ ಸಾಧಾರಣ ಜನ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕಾಗತ್ತಾ? ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಅನುಭವಿಸಿದ್ವಿ. ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಕ್ಲಾಸ್ 1 ಹಾಸ್ಪಿಟಲ್ಸ್ ಆದರೂ ಕೂಡ ಲಕ್ಷಗಟ್ಟಲೆ ಬಿಲ್ ಮಾಡಿ ಅನೇಕ ಜನ ಶವಗಳನ್ನು ತಕೊಳ್ಳೋಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರೈವೇಟ್ ನಲ್ಲಿ ಬೇಕಾದಷ್ಟು ಮನೆಗಳಿದೆ, ಆದ್ರೆ ಮನೆ ಕೊಂಡ್ಕೊಳ್ತಕ್ಕಂಥ ಜನಾನೇ ಇಲ್ಲ. ನೀವು ಬ್ಯಾಂಗ್ಳೂರ್ ಶಹರ್ನಲ್ಲಿ ಕಾರ್ನಲ್ಲೋ ಸ್ಕೂಟರ್ನಲ್ಲೇ ಹೋಗ್ತಾ ನೋಡಿ, 3-4 ಬಿಲ್ಡಿಂಗ್ಗೆ ಒಂದು ಬೋರ್ಡ್ ಇದೆ, ಟು ಲೆಟ್, ಟು ಸೆಲ್ ಅಂತ. ಮನೆಗಳಿವೆ, ಆದ್ರೆ ಆಕ್ಯುಪೇಷನ್ ಮಾಡೋರಿಲ್ಲ ಅಥವಾ ಕೊಂಡುಕೊಳ್ಳೋರಿಲ್ಲ. ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗತ್ತೆ ಅಂದ್ರೆ ನಮ್ಮಲ್ಲಿ ಶಿಕ್ಷಣ ಸಮಸ್ಯೆಗಳಿವೆ. ಈ ಶಿಕ್ಷಣ ಸಮಸ್ಯೆಗಳು ಕೂಡ ವ್ಯಾಪಾರದ ಅಂಗಡಿಗಳಾಗಿವೆ. LKG UKG ಸೀಟ್ ಅನ್ನು ತಗೋಬೇಕಾದ್ರೆ ನೀವು ಲಕ್ಷಗಟ್ಟಲೆ ದುಡ್ಡು ಕಟ್ಟಬೇಕು ಬೆಂಗಳೂರು ಶಹರ್ನಲ್ಲಿ.
ಬೇರೆ ಎಲ್ಲ ಸರಕನ್ನು ಮಾರಾಟ ಮಾಡ್ದಂಗೆ ಅಂಗಡಿಗಳಲ್ಲಿ ಶಿಕ್ಷಣವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮೆರಿಟ್ ಎಲ್ಲ ಮುಖ್ಯ. ನೀನ್ 3rd ಕ್ಲಾಸ್ ಪಾಸ್ ಆಗಿದ್ರು ನೀನ್ 20 ಲಕ್ಷ ಡೊನೇಷನ್ ಕೊಟ್ರೆ ನಿನ್ ಮೆಡಿಕಲ್ ಸೀಟ್ ಸಿಗುತ್ತೆ. 2 ಕೋಟಿ ಕ್ಯಾಪಿಟೇಷನ್ ಫೀಸ್ ಕೊಟ್ರೆ ನಿಮ್ಗೆ MD ಸೀಟ್ ಸಿಗುತ್ತೆ. ಮೆರಿಟ್ ಅಲ್ಲ ಇಲ್ಲಿ, ಸಾಮಾಜಿಕ ನ್ಯಾಯ ಅಲ್ಲ ಇಲ್ಲಿ. ಈ ರೀತಿ ನಾವು ಕುಡಿಯೋ ನೀರು ಇವತ್ತು ಬಹಳ ದೊಡ್ಡ ವ್ಯಾಪಾರೀಕರಣ. ಹಾಗಾಗಿ ಸ್ನೇಹಿತರೆ, ನಮ್ಮ ಅನ್ನ, ನಾವು ಕುಡಿಯೋ ನೀರು, ನಮ್ಮ ಶಿಕ್ಷಣ, ನಮ್ಮ ಆರೋಗ್ಯ, ನಮ್ಮ ವಸತಿ, ನಮ್ಮ ಸಾರಿಗೆ, ನಮ್ಮ ಉದ್ಯೋಗ ಒದಗಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಸರ್ಕಾರಕ್ಕಿದೆ. ಸರ್ಕಾರ ಆ ಕೆಲಸನ ನಿರ್ವಹಿಸಬೇಕು ಅಂತ ಸಂವಿಧಾನ ಸೂಚನೆ ಮಾಡುತ್ತೆ. ಆದ್ರೆ ನಮ್ಮ ಸರ್ಕಾರಗಳು ದಿನಕ್ಕೊಂದು ಪ್ರೈವೇಟೈಸೇಷನ್ ಮಾಡ್ತಾರೆ. ಹಾಗಾಗಿ ಕಲ್ಯಾಣ ರಾಜ್ಯ ನಿಮಗೆ ಬೇಕಾ ಅಥವಾ ವ್ಯಾಪಾರೀಕರಣ ಬೇಕಾ? ಇದು ನೀವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ. ಈ ದೃಷ್ಟಿಯಲ್ಲಿ ಅದು ಬ್ಯಾಂಕ್ ಆಗಬಹುದು, ಬೇರೆ ಎಲ್ಲ ವಿಚಾರಗಳಾಗ್ಬೋದು. ಇವತ್ತು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ವೆಲ್ಫೇರ್ ಸ್ಟೇಟ್ ನಲ್ಲಿ ಪಬ್ಲಿಕ್ ಸೆಕ್ಟರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೀಟಿಂಗ್ ದಿ ಬೇಸಿಕ್ ನೀಡ್ಸ್ ಆಫ್ ಕಾಮನ್ ಮ್ಯಾನ್. ಪ್ರೈವೇಟ್ ಸೆಕ್ಟರ್ನಿಂದ ಅದು ಸಾಧ್ಯ ಇಲ್ಲ ಅಂತ ನಮ್ಮ ಅನುಭವದಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ. ಕರೋನಾ ಸಂದರ್ಭದಲ್ಲಿ ಲಕ್ಷಾಂತರ ಅಲ್ಲ, ಕೋಟಿಗಟ್ಟಲೆ ಜನ ಅನೇಕ ರೀತಿಯ ಸಂಕಷ್ಟಗಳಿಗೆ, ನಾನು ಮೊನ್ನೆ ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೆ, ಖಾಸಗಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಗಳು ಕೆಲಸಕ್ಕೆ ಅಟೆಂಡ್ ಮಾಡಲಿಲ್ಲ. ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಸೆಂಟರ್ ಅನ್ನು ಓಪನ್ ಮಾಡಲಿಲ್ಲ. ಸರ್ಕಾರ ಒತ್ತಡ ತಂದಾಗ ಕೋವಿಡ್ ಸೆಂಟರ್ ಓಪನ್ ಮಾಡಿದ್ರು, ಸರ್ಕಾರದ ಕೋಟಾನ ಬೆಡ್ಗಳನ್ನು ನೀಡಲಿಲ್ಲ. ಲಕ್ಷಗಟ್ಟಲೆ ಬಿಲ್ ಮಾಡಿದ್ರು, ಸತ್ತ ಹೆಣಗಳನ್ನು ಕೊಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಬೆಡ್ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಮಾರಿದ್ರು, ಮೆಡಿಸಿನ್ಸ್ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಮಾಡಿದ್ರು, ಆಕ್ಸಿಜನ್ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಮಾಡಿದ್ರು, ವೆಂಟಿಲೇಟರ್ಸ್ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ. ಇದು ಜನರ ಲೂಟಿನ, ಜನರ ಸೇವೆನ? ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಸ್ನೇಹಿತರೆ, ಯಾವುದೇ ದೇಶ ಕಲ್ಯಾಣ ರಾಜ್ಯ ಅಂತ ಅನಿಸ್ಕೋಬೇಕಾದ್ರೆ ಸರ್ಕಾರ ತನ್ನ ಕರ್ತವ್ಯನ ನಿರ್ವಹಿಸಬೇಕು. ಆ ಕರ್ತವ್ಯ ಏನು ಅಂತಂದ್ರೆ ಜನರ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಬೇಕು. ಅದು ಸಾಧ್ಯ ಆಗ್ಬೇಕು ಅಂತ ಅನ್ನೋದಾದ್ರೆ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಬಹಳ ಮುಖ್ಯ ಆಗುತ್ತೆ. ಇದು ಜಗತ್ತಿನ ಅನುಭವ. ನೋಡಿ, 2008ರಲ್ಲಿ ಅಮೆರಿಕದಲ್ಲಿ ಏನಾಯ್ತು? ಎಲ್ಲವನ್ನು ಮಾರ್ಕೆಟ್ಗೆ ಬಿಟ್ಬಿಟ್ರು. ಮಾರ್ಕೆಟ್ ಫೋರ್ಸಸ್ ವಿಲ್ ಡಿಸೈಡ್ ವಾಟ್ ದ ಪೀಪಲ್ ವಾಂಟ್, ಹೌ ಮಚ್ ದ ಇಂಡಸ್ಟ್ರಿ ಹ್ಯಾಸ್ ಟು ಪ್ರೊಡ್ಯೂಸ್. ಅದರ ಪರಿಣಾಮ ಆಯ್ತು, ಎಲ್ಲವನ್ನು ಪ್ರೈವೇಟೈಸ್ ಮಾಡಿಬಿಟ್ರು. ಅದರ ಪರಿಣಾಮ ಏನಾಯ್ತು? ಎನರ್ಜಿ ಬಬಲ್, ಶೇರ್ ಮಾರ್ಕೆಟ್ ಬಬಲ್, ರಿಯಲ್ ಎಸ್ಟೇಟ್ ಬಬಲ್, ಫುಡ್ ಇಂಡಸ್ಟ್ರಿ ಬಬಲ್, ಇವೆಲ್ಲ ಬ್ಲಾಸ್ಟ್ ಆದಾಗ ಅಮೆರಿಕ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಕಾಣಿಸ್ಕೊಳ್ತು. ಆಗ ಅಮೆರಿಕ ಅನುಸರಿಸಿದ್ದ ನೀತಿ ಏನು? ನ್ಯಾಷನಲೈಸ್ ದಿ ಲಾಸಸ್, ಪ್ರೈವೇಟೈಸ್ ದಿ ಪ್ರಾಫಿಟ್ಸ್. ನ್ಯಾಷನಲೈಸ್ ದಿ ಲಾಸಸ್ ಅಂದ್ರೆ ಯಾರು? ನೀವು ನಾವು ಕಟ್ಟತಕ್ಕಂತ ಹಣ, ಟ್ಯಾಕ್ಸ್ ಮೇಡ್ ಮನಿ. ನಮ್ಮಲ್ಲಿ ಆ ಹೊತ್ತಿಗೆ ಒಂದಷ್ಟು ಸಾರ್ವಜನಿಕ ಕ್ಷೇತ್ರ ಇದ್ದಿದ್ರ ಪರಿಣಾಮವಾಗಿ ಅಮೆರಿಕ ದೇಶದ ಆರ್ಥಿಕ ಬಿಕ್ಕಟ್ಟು, ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಅಷ್ಟು ದೊಡ್ಡ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಪರಿಣಾಮ ಬೀಳಲಿಲ್ಲ. ಅದೇ ಸ್ವಲ್ಪ ಮಟ್ಟಿಗೆ ಬಿದ್ದಿದೆ ಅಂತಕ್ಕಂಥ ಸತ್ಯನ ನಾವ್ಯಾರು ಮರೆಯ. ಹಾಗಾಗಿ ಈಗ ನೀವು ತೀರ್ಮಾನ ಮಾಡಿ, ವೆದರ್ ಯು ವಾಂಟ್ ಎ ವೆಲ್ಫೇರ್ ಸ್ಟೇಟ್ ಆರ್ ಎ ಮಾರ್ಕೆಟ್ ಸೊಸೈಟಿ. ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕಳೆದ 20-25 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಅಪಾರವಾದಂತಹ ಸಂಪತ್ತು ಉತ್ಪಾದನೆ ಆಗಿದೆ. ವಿಜ್ಞಾನ, ತಂತ್ರಜ್ಞಾನ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ಪರಿಣಾಮವಾಗಿ ನಮ್ಮ ಉತ್ಪಾದನೆ ಹೆಚ್ಚಾಗಿದೆ. ಆದರೆ ಈ ಸಂಪತ್ತು ಯಾರ ಕೈಯಲ್ಲಿದೆ? 60% ಸಂಪತ್ತು
1% ಜನರ ಕೈಯಲ್ಲಿದೆ. 20% ಸಂಪತ್ತು 9% ಜನರ ಕೈಯಲ್ಲಿದೆ. ಅಂದ್ರೆ 80% ದೇಶದ ಸಂಪತ್ತು 20% ಜನರ 10% ಜನರ ಕೈಯಲ್ಲಿದೆ. ಉಳಿದ 90% ಜನರ ಕೈಯಲ್ಲಿ ಉಳಿದಿರ್ತಕ್ಕಂಥದ್ದು 20%. ಹಾಗಾಗಿ ಒಂದು ಅಸಮಾನ ಭಾರತನ ನಾವು ಕಟ್ಟಿದ್ದೀವಿ. ಇಲ್ಲಿ ಸಂಪತ್ತಿದ್ರೂ ಕೂಡ ಹಸಿವಿದೆ, ಅನಕ್ಷರಸ್ಥರಿದ್ದಾರೆ, ಅನಾರೋಗ್ಯಸ್ಥರಿದ್ದಾರೆ, ವಸತಿಹೀನರಿದ್ದಾರೆ, ನಿರುದ್ಯೋಗಗಳಿದ್ದಾರೆ. ಸಂಪತ್ತಿದ್ದು ಇದ್ಯಾಕಾಗತ್ತೆ ಅಂತಂತಂದ್ರೆ ಇಲ್ಲಿ ಇಡೀ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಸಂಪತ್ತು ಇವತ್ತು ಖಾಸಗಿಯವರ ಕೈಯಲ್ಲಿದೆ, ಬಂಡವಾಳಗಾರರ ಕೈಯಲ್ಲಿದೆ. ಈ ದಿಕ್ಕಿನಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಈ ರೀತಿ ಬಂಡವಾಳಗಾರರ ಕೈಯಲ್ಲಿ ದೇಶದ ಸಂಪತ್ತು ಕೇಂದ್ರೀಕೃತ ಆದಾಗ ದೇಶದ ಜನ ಏನಾಗ್ತಾರೆ? ಒಂದ್ ಕಡೆ ಹೇಳ್ತಾರೆ, व्यापारी का हाथ में ये आड़त गया तो देश और लोग भिखारी हो जाता है. ದೇಶದ ಸಂಪತ್ತು ವ್ಯಾಪಾರಸ್ಥರಿಗೆ ಕೈಗೆ ಹೋದ್ರೆ ದೇಶದ ಜನ ಭಿಕಾರಿಗಳಾಗೋಗ್ತಾರೆ. ಈಗ ನೀವು ಯೋಚನೆ ಮಾಡಿ, ದೇಶದ ಜನ ಭಿಕಾರಿಗಳಾಗ್ಬೇಕಾ, ವ್ಯಾಪಾರಸ್ಥರ ಆಡಳಿತ ಬೇಕಾ ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡಿ. ಈ ದಿಕ್ಕಿನಲ್ಲಿ ನಾವು ಗಮನಿಸಿದಾಗ ಸಾರ್ವಜನಿಕ ಕ್ಷೇತ್ರ, ಸಾರ್ವಜನಿಕ ವಲಯ ಅಂತಕ್ಕಂಥದ್ದು ಯಾವ ಮಹತ್ವನ ಪಡೆಯುತ್ತೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು. ಹಾಗಾಗಿ ದೇಶದ ಸಾರ್ವಭೌಮತ್ವದ ಹಿತದೃಷ್ಟಿಯಿಂದ, ದೇಶದ ಭದ್ರತೆಯ ಹಿತದೃಷ್ಟಿಯಿಂದ, ದೇಶದ ಕಲ್ಯಾಣ ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಸರ್ಕಾರ, ಒಂದು ಸರ್ಕಾರದ ನೀತಿ, ಈ ಜನಹಿತನ ಕಾಪಾಡ್ತಕ್ಕಂಥ ಒಂದು ಸಾರ್ವಜನಿಕ ವಲಯ ಬಹಳ ಮಹತ್ವವನ್ನು ಪಡೆಯುತ್ತೆ. ಮುಂದುವರಿಯೋದು ಹೇಳೋದಾದ್ರೆ, ಈ ದೇಶದಲ್ಲಿ ಸಂವಿಧಾನ ಇದೆ. ಸಂವಿಧಾನದ ಒಂದು ಮೂಲ ತತ್ವ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಕಾಲ ಕಾಲಕ್ಕೆ ಚುನಾವಣೆಗಳನ್ನ ನಡೆಸೋದು, ಅದರ ಜೊತೆಗೆ ವೋಟ್ ಹಾಕೋದು, ನಮ್ಗೆ ಇಷ್ಟ ಬಂದವರಿಗೆ ಮತ ಚಲಿಸೋದು, ಬಹುಮತ ಬಂದವರು ಸರ್ಕಾರ ನಡೆಸೋದು. ಕಳೆದ 72 ವರ್ಷಗಳ ಗಣರಾಜ್ಯ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ನಾವು ಇದನ್ನೇ ಚರ್ಚೆ ಮಾಡಿದ್ವಿ. exercising our vote to the person to whom we want, and the persons who get majority will occupy the position. ಆದರೆ ನನ್ನ ಅಭಿಪ್ರಾಯದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ಅಂತಂದ್ರೆ ಏನು ಅಂತಂದ್ರೆ, the democracy under the Indian Constitution means and includes political democracy, economic democracy and social democracy. ನಾವು ಆರ್ಥಿಕ ಪ್ರಜಾಪ್ರಭುತ್ವ ಬಗ್ಗೆ ಯೋಚನೆ ಮಾಡಲೇ ಇಲ್ಲ, ಚರ್ಚೆ ಮಾಡಲೇ ಇಲ್ಲ, ವಿಚಾರ ವಿನಿಮಯ ಮಾಡಲೇ ಇಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ, ಸೋಷಿಯಲ್ ಡೆಮಾಕ್ರಸಿ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ಕೇವಲ ರಾಜಕೀಯ ಡೆಮಾಕ್ರಸಿ, ಪೊಲಿಟಿಕಲ್ ಡೆಮಾಕ್ರಸಿ ಬಗ್ಗೆ ಮಾತಾಡಿದ್ವಿ. ಹಾಗಾಗಿ ಇವತ್ತು ಚುನಾವಣೆಗಳು ಬಂದ್ರೆ ಭಾವನಾತ್ಮಕ ವಿಷಯಗಳು ಪ್ರಧಾನವಾಗಿ ನಮ್ಮನ್ನ ರಾರಾಜಿಸ್ತವೆ ಹೊರತು ಬದುಕಿನ ವಿಷಯಗಳಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಚರ್ಚೆ ಆಗೋದಿಲ್ಲ, ಕೃಷಿ ಬಿಕ್ಕಟ್ಟು ಚರ್ಚೆ ಆಗೋದಿಲ್ಲ, ಕೈಗಾರಿಕಾ ಬಿಕ್ಕಟ್ಟು ಚರ್ಚೆ ಆಗೋದಿಲ್ಲ, ಮಹಿಳೆಯರ ಮೇಲೆ, ದಲಿತರ ಮೇಲೆ ದೌರ್ಜನ್ಯ ಚರ್ಚೆ ಆಗೋದಿಲ್ಲ. ಮಂದಿರ, ಮಸೀದ, ಸಿವಿಲ್ ಕೋಡು, ಗೋಹತ್ಯೆ, ಲವ್ ಜಿಹಾದಿ ಇಂಥವೇ ಪ್ರಧಾನವಾಗ್ತವೆ. ಇವತ್ತು ಆ ಪಟ್ಟಿಗೆ ಪಾಪ್ಯುಲೇಷನ್ ಪಾಲಿಸಿ ತರ್ತಾ ಇದ್ದಾರೆ. ಇದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ದೇರ್ ಇಸ್ ಎ ಸೀರಿಯಸ್ ಥ್ರೆಟ್ ಟು ದಿ ಡೆಮಾಕ್ರಸಿ ಇಫ್ these policies are continued. Therefore, there is urgent need where we have to require to discuss political democracy, economic democracy and social democracy and to link with each other. ಒಂದಕ್ಕೆ ಇನ್ನೊಂದನ್ನ ನಾವು ಸಂಬಂಧ ಬೆಳೆಸೋದ್ರ ಮುಖಾಂತರ ಮಾತ್ರ ಈ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲಿಯವರೆಗೂ ಈ ರೀತಿ ಖಾಸಗಿ ಕ್ಷೇತ್ರ ಇರ್ತದೋ ಅಲ್ಲಿ ಈ ತರ, ಆಗ್ಲೇ ನಾನು ಪ್ರಾರಂಭದಲ್ಲಿ ಹೇಳಿದಂಗೆ
ಸ್ನೇಹಿತರೆ, ನಾನು ಖಾಸಗಿ ಕ್ಷೇತ್ರಕ್ಕೆ ವಿರೋಧ ಅಲ್ಲ. The government of India is not in a position to handle every sector that covers under the social welfare scheme. ಹಂಗಾದ್ರೆ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಖಾಸಗಿಯವರು ಬೇಡವಾ? ಬೇಕು. ಆದ್ರೆ ಅದು ಸರ್ಕಾರದ ನಿಯಂತ್ರಣದಲ್ಲಿರಬೇಕು. ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಅಂತ ಅನ್ನೋದಾದ್ರೆ ಅಂತ ಖಾಸಗೀಕರಣ ನಮಗೆ ಬೇಡ. ಹಾಗಾಗಿನೇ ಇವತ್ತು ಸಾಮಾಜಿಕ ನ್ಯಾಯವೂ ಕೂಡ ಅಪ್ರಸ್ತುತ ಆಗ್ತಾ ಇದೆ. ಮೊನ್ನೆ ಇತ್ತೀಚೆಗೆ ನಾನು ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೆ, 62 ಲಕ್ಷ ಸ್ಯಾಂಕ್ಷನ್ ಪೋಸ್ಟ್ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಇಂಡಿಯಾದಲ್ಲಿ ಖಾಲಿ ಬಿದ್ದಿವೆ. More than 2.45 lakhs posts are vacant in banking sector in India. Nationalized banking sector. ದೇಶದಲ್ಲಿ 62 ಲಕ್ಷ ಸ್ಯಾಂಕ್ಷನ್ ಮಂಜೂರಾದಂತ ಉದ್ಯೋಗಗಳು ಖಾಲಿ ಬಿದ್ದಿವೆ. ಸರ್ಕಾರ ಫಿಲಪ್ ಮಾಡ್ತಾ ಇಲ್ಲ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನೇಕ ಪಬ್ಲಿಕ್ ಸೆಕ್ಟರ್ಸ್ ಅನ್ನ ಡಿಸ್ಇನ್ವೆಸ್ಟ್ಮೆಂಟ್ ಹೆಸರಿನಲ್ಲಿ ನಾವು ಖಾಸಗಿಯವರಿಗೆ ಮಾಡ್ತಾ ಇದ್ದೀವಿ, ಅಥವಾ ಕ್ಲೋಸ್ ಮಾಡ್ತಾ ಇದ್ದೀವಿ, ಅಥವಾ ಕಾಂಪ್ಯೂಟರೈಸೇಷನ್ ಆಗಿ ನಾವು ರಿಕ್ರೂಟ್ಮೆಂಟ್ ಅನ್ನು ನಿಲ್ಲಿಸಿದ್ದೀವಿ. ಇದರ ಪರಿಣಾಮ ಏನು? ಅಲ್ಲಿರ್ತಕ್ಕಂಥ ಮೀಸಲಾತಿ ಇವತ್ತು ಕಳೆದೋಯ್ತು, ಇದ್ದಿದ್ದು ಕಳ್ಕೊಳ್ದಿ. Tell me one sector in India where there is no contract employment. Tell me one sector in India where there is no outsourcing. ಈ ರೀತಿ ಇವೆಲ್ಲವನ್ನು ನಾವು ಗಮನಿಸಿದಾಗ ಇವತ್ತು ದೇಶದಲ್ಲಿ ಈ ಖಾಸಗೀಕರಣದ, ಈ ಔಟ್ಸೋರ್ಸಿಂಗ್, ಈ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್, ಈ ಡಿಸ್ಇನ್ವೆಸ್ಟ್ಮೆಂಟ್, ನಾನ್ ಫಿಲ್ಲಿಂಗ್ ಅಪ್ ಆಫ್ ಸ್ಯಾಂಕ್ಷನ್ ಪೋಸ್ಟ್, ಇವೆಲ್ಲದರ ಪರಿಣಾಮ ಏನು ಅಂತಂದ್ರೆ ಇವತ್ತು ಇಲ್ಲಿ ಖಾಸಗೀಕರಣ ವ್ಯಾಪಕವಾಗಿ ಪ್ರವೇಶ ಮಾಡ್ತಾ ಇದೆ, ಸಾಮಾಜಿಕ ನ್ಯಾಯ ಹಿಂದಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಮಾನವ ಹಕ್ಕುಗಳ ಅನುಷ್ಠಾನದಲ್ಲೂ ಕೂಡ ನಾವು ಬಹಳ ಗಂಭೀರವಾದಂತಹ ಸಮಸ್ಯೆ ಇದೆ. ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಇದೆ, ಅನೇಕ ಕಾನೂನುಗಳಿವೆ. ಯಾವ ಕ್ಷೇತ್ರಕ್ಕೆ ಇವತ್ತು ಕಾನೂನುಗಳಿಲ್ಲ ನಮ್ಮ ದೇಶದಲ್ಲಿ? ಇಷ್ಟೆಲ್ಲ ಕಾನೂನುಗಳಿದ್ರು, ಇಷ್ಟೆಲ್ಲ ಸಂವಿಧಾನ ಇದ್ರು, ಇಷ್ಟೊಂದು ನ್ಯಾಯಾಂಗ ಇದ್ರೂ ಕೂಡ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ, ದಲಿತರ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೀತಾ ಇದೆ. ಎಲ್ಲಿದೆ ಮಾನವ ಹಕ್ಕುಗಳ ಅನುಷ್ಠಾನ? ಈ ದಿಕ್ಕಿನಲ್ಲಿ ಕೂಡ ನಾವು ಹಾಗಾಗಿ ಮಾನವ ಹಕ್ಕುಗಳ ಹಿತದೃಷ್ಟಿಯಿಂದ, ಕಲ್ಯಾಣ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಭದ್ರತೆಯ ಹಿತದೃಷ್ಟಿಯಿಂದ, ದೇಶದ ಸಾರ್ವಭೌಮತ್ವದ ಹಿತದೃಷ್ಟಿಯಿಂದ ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ. ನಮಗೆ ಎಂತಹ ಆರ್ಥಿಕ ನೀತಿ ಬೇಕು, ಸಾರ್ವಜನಿಕ ವಲಯ ಇದರಲ್ಲಿ ಏನ್ ಪಾತ್ರ, ಖಾಸಗಿ ವಲಯ ಏನ್ ಪಾತ್ರ ವಹಿಸಬಹುದು, ಅದನ್ನು ಯಾವ ರೀತಿ ನಾವು ನಿಯಂತ್ರಣದಲ್ಲಿ ಇಡಬೇಕು, ಈ ದಿಕ್ಕಿನಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನೀವು ಏನು ಪ್ರಾರಂಭ ಮಾಡಿದ್ದೀರಾ, ಇದು ಬರೀ ಬ್ಯಾಂಕಿಂಗ್ ಅಂತ ನೀವೇನು ಪ್ರಾರಂಭ ಮಾಡಿದ್ದೀರಾ, ಅದನ್ನು ಇನ್ನೊಂದಷ್ಟು ವಿಸ್ತಾರ ಮಾಡಬೇಕಾಗಿದೆ. ಬೇರೆ ಬೇರೆ ಜನವಿಭಾಗಗಳನ್ನು ನಾವು ಇದಕ್ಕೆ ಒಳಪಡಿಸಬೇಕಾಗಿದೆ. ಬೇರೆ ಜನವಿಭಾಗವನ್ನು ಒಳಪಡಿಸಿ ಚರ್ಚೆಗಳು ನಡೀಬೇಕಾಗಿದೆ. ಈ ರೀತಿ ಪ್ರಜಾಪ್ರಭುತ್ವ ಚರ್ಚೆಗಳ ಮುಖಾಂತರ ಜನರ ತಿಳುವಳಿಕೆಯನ್ನು ಹೆಚ್ಚಿ, ಜನರನ್ನು ಜಾಗೃತಿ ಮಾಡಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಿದರೆ ಮಾತ್ರ ಇವತ್ತು ಮುಂದೆ ಇರ್ತಕ್ಕಂಥ ಸವಾಲುಗಳನ್ನ ನಾವು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಷ್ಟು ಅಭಿಪ್ರಾಯಗಳ ನಿಮ್ಮ ಮುಂದೆ ಹಂಚಿಕೊಂಡು ನನಗೆ ಅವಕಾಶ ಕೊಟ್ಟಂತ ನಿಮ್ಮ ಅಧ್ಯಕ್ಷರಾದ ಶ್ರೀನಿವಾಸ್ ಬಾಬು ಅವ್ರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಮಾತುಗಳನ್ನು ಕೇಳಿಸ್ಕೊಂಡ ಎಲ್ಲ ಆತ್ಮೀಯರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.